ನಮಸ್ಕಾರ ವೀಕ್ಷಕರೇ, ನಾನು ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಈ ಮಂತ್ ಅಲ್ಲಿ ಒಂದು ಹೊಸ ಫೋನ್ ಲಾಂಚ್ ಆಗ್ತಿದೆ ಒನ್ ಪ್ಲಸ್ ಅವರದ್ದು. ಅದು ಯಾವಾಗ ಲಾಂಚ್ ಆಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದೇ ಜುಲೈ 16 ತಾರೀಕು ಸಂಜೆ 6:30ಕ್ಕೆ ಒನ್ ಪ್ಲಸ್ ನಾರ್ಡ್ 4 ಅನ್ನೋದು ಒಂದು ಫೋನ್ ಲಾಂಚ್ ಆಗ್ತಾ ಇದೆ. ಇದರಲ್ಲಿ ಏನೆಲ್ಲ ಫೀಚರ್ಸ್ ಇದೆ, ಹಾಗೆ ಎಷ್ಟು ಯಾವ ಪ್ರೊಸೆಸರ್ ಯೂಸ್ ಮಾಡ್ತಾ ಇದ್ದಾರೆ, ಹಾಗೆ ಎಷ್ಟು MP ಕ್ಯಾಮೆರಾ ಇದೆ, ಎಷ್ಟು ಬ್ಯಾಟರಿ ಇದೆ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ನಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಫೋನ್ ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಯಾವುದೇ ತರಹದ ಇನ್ಫಾರ್ಮೇಶನ್ ನನಗೇನು ಸಿಕ್ಕಿಲ್ಲ. ಸಿಕ್ಕಿದ ಕೂಡಲೇ ನಿಮ್ಗೆ ವಿಡಿಯೋ ಮಾಡ್ತೀನಿ ವಾಪಸ್ಸು, ಅಲ್ಲಿ ತನಕ ವೆಯ್ಟ್ ಮಾಡಿ. ಇನ್ನು ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ 120Hz AMOLED ಡಿಸ್ಪ್ಲೇ ಆಗಿದೆ, ಹಾಗೆ ವಿತ್ ಎಕೋ ಟಚ್ ಕೂಡ ಹೊಂದಿದೆ. ಇನ್ನು ಈ ಫೋನ್ ನ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ ಸ್ನ್ಯಾಪ್ಡ್ರಾಗನ್ Zen 3. ಇದು ಫಾಸ್ಟ್ ಅಂಡ್ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇದು ಗೇಮಿಂಗ್ ಸಾಫ್ಟ್ವೇರ್ ಆಗಿದೆ, ಆದ್ರೆ ಇದರಲ್ಲಿ ಹೆವಿ BGM ಯಾವುದು ತಗೊಳ್ಳಲ್ಲ. ಅಂದ್ರೆ ನೀವು ಮಾಮೂಲಿ ನಾರ್ಮಲ್ ಗೇಮ್ ಆಡ್ಲಿಕ್ಕೆ ಏನು ಪ್ರಾಬ್ಲಮ್ ಇರಲ್ಲ. ಇದರಲ್ಲಿ ಮೇನ್ ಆಗಿ ಸ್ಮೂತ್ ಆಗಿ ವರ್ಕ್ ಆಗುತ್ತೆ ಈ ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ ಅನ್ನೋದು. ಇನ್ನು ಈ ಫೋನ್ ನ ರ್ಯಾಮ್ ಬಗ್ಗೆ ಮಾತಾಡೋದಾದ್ರೆ 8+8GB ರ್ಯಾಮ್, ಹಾಗೆ 256GB ಸಹಿತ ಇದೆ. ಇದನ್ನು 1TB ತನಕ ಎಕ್ಸ್ಟೆನ್ಷನ್ ಮಾಡಬಹುದಂತೆ. ಇನ್ನು ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ 50MP ನ ಸೋನಿ ಕ್ಯಾಮೆರಾವನ್ನು ಹೊಂದಿದೆ. ಒಳ್ಳೆ ರೀತಿಯ ಕ್ಯಾಮೆರಾ ಹೊಂದಿದೆ ಅನಿಸ್ತಾ ಇದೆ ನನಗೆ. ಇನ್ನು ಈ ಫೋನ್ ನ ಫ್ರಂಟ್ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ 16MP ಕ್ಯಾಮೆರಾವನ್ನು ಹೊಂದಿದೆ. ಇನ್ನು ಫೈನಲ್ ಆಗಿ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ 5500 mAh ನ ಬ್ಯಾಟರಿ ಹೊಂದಿದೆ, ಹಾಗೆ 100W ನ ಸೂಪರ್ ಫಾಸ್ಟ್ ಚಾರ್ಜರ್ ಅನ್ನು ಹೊಂದಿದೆ. ಇನ್ನು ಫೈನಲ್ ಆಗಿ ಈ ಫೋನ್ ನ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ 32,000ಕ್ಕೆ ಇದೇ ತಿಂಗಳು ಜೂನ್ 15ನೇ ತಾರೀಕು 6:30ಕ್ಕೆ ಫೋನ್ ಲಾಂಚ್ ಆಗ್ತಾ ಇದೆ. ಇದನ್ನ ಅಮೆಝಾನ್ ನಲ್ಲಿ ಲೈವ್ ಆಗಿ ನೋಡಬಹುದು. ಸದ್ಯಕ್ಕೆ ನನಗೆ ಈ ಫೋನ್ ಬಗ್ಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಇಷ್ಟೇ. ಲಾಂಚ್ ಆದ ತಕ್ಷಣ ಫುಲ್ ಎಕ್ಸ್ಪ್ಲೇನ್ ಸಿಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡಿ. ಟಾಟಾ, ಬೈ ಬೈ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.